ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಸಜ್ಜಕ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರಿಗೆ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ ಸಜ್ಜಕ ಅಂತ. ಬಟ್ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಸಜ್ಜಕ ಎಲ್ಲರಿಗೂ ಮಾಡೋಕ್ಕೆ ಬಂದೇ ಬರುತ್ತೆ. ಬಟ್ ಇದನ್ನು ನಾನು ಮಾಡ್ತಾಯಿದ್ದೀನಲ್ಲ, ಡಿಫ್ರೆಂಟ್ ಆಗಿದೆ ಫ್ರೆಂಡ್ಸ್. ಒಂದು ಸರ್ತಿ ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ. ಬನ್ನಿ ಹಾಗಾದರೆ ಇವಾಗ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಇಲ್ಲಿ ನೋಡಿ, ನಾನು ರವೆನ ತೊಗೊಂಡಿದ್ದೀನಿ. ಇದು ಯಾವ ರವೆ ಅಂದರೆ ಕಪ್ಲಿ ಅಂತಾರೆ ನೋಡಿ ಫ್ರೆಂಡ್ಸ್, ಜವಿ ಗೋಧಿ ಅಂತಾರೆ ನಮ್ಮ ಕಡೆ. ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ. ಇದು ಕಪ್ಲಿ ಅಂತ ಕೂಡ ಅಂತಾರೆ. ಅದ್ರದ್ದು ರವೆ ಇದು ಡಿ ಮಾರ್ಟಲ್ಲಿ ಸಿಗುತ್ತೆ ನೋಡಿ ಫ್ರೆಂಡ್ಸ್. ನಾನು ಅದ್ರದ್ದು ಕಪ್ಲಿದು ರವೆ ತೊಗೊಂಬಂದಿದ್ದೀನಿ. ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಲಿ ಮಾಡ್ಕೊಳ್ಳಿ. ನಾನು ಇಲ್ಲೊಂದು 2 ಬಟ್ಲಷ್ಟು ತೊಗೊಂಡಿದ್ದೀನಿ ಬಟ್ಲಿ ಲೆಕ್ಕದಲ್ಲಿ. ಇವಾಗ ಮೊದಲಿಗೆ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅದಕ್ಕೆ ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇವಾಗ ಈ ಕಡಾಯಿಗೆ ತುಪ್ಪ ಹಾಕ್ಕೊಳ್ಳೋಣ. ಇಲ್ಲಿ ತುಪ್ಪ ಮಾತ್ರ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಇಲ್ಲಿ ಮೇನ್ ಟೇಸ್ಟ್ ಬರೋದೇ ತುಪ್ಪದಿಂದನೇ. ತುಪ್ಪನೇ ಜಾಸ್ತಿ ಇಲ್ಲಿ ನಮಗೆ ಯೂಸ್ ಆಗುವಂಥದ್ದು. ಇಲ್ಲಿ 3 ಟೀ ಸ್ಪೂನಷ್ಟು ಸದ್ಯಕ್ಕೆ ನಾನು ತುಪ್ಪ ತೊಗೊಂಡಿದ್ದೀನಿ. ಇವಾಗ ತುಪ್ಪ ಸ್ವಲ್ಪ ಮೆಲ್ಟ್ ಆದ ತಕ್ಷಣ ರವೆನ ಹಾಕ್ಕೊಂಬಿಡೋಣ. ನೋಡಿ, ರವೆನ ಹಾಕ್ಕೊಂಡಿದ್ದೀನಿ. ರವೆನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಕಸ ಕಡ್ಡಿ ಏನಾದರೂ ಇದ್ದರೂ ಕೂಡ ನೋಡಿಕೊಂಡು ಕ್ಲೀನಾಗಿ ಮಾಡಿಕೊಂಡೆ ಆಮೇಲೆ ತುಪ್ಪದಲ್ಲಿ ಹಾಕ್ಕೊಂಡು ಹುರ್ಕೊಳ್ಳಿ. ಹಾಗೆ ಡೈರೆಕ್ಟಾಗಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಇವಾಗ ಇದನ್ನು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು 1-2 ನಿಮಿಷ ಹುರ್ಕೋಬೇಕಾಗುತ್ತೆ. ಏನಂದರೆ ಇದು ಮಾಡೋದು ತುಂಬಾ ಈಸಿ, ಆಮೇಲೆ ಬೇಗನೆ ಆಗುವಂಥ ರೆಸಿಪಿ. ಬಟ್ ಹುರ್ಕೊಳ್ಳೋದೇ ಸ್ವಲ್ಪ ಮೇನ್ ಪ್ರೊಸೆಸ್ ಇದಕ್ಕೆ ನಮಗೆ. ಇವಾಗ ನೋಡಿ, ಕಲರ್ ಡಿಫ್ರೆನ್ಸ್ ನಿಮಗೆ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್. ಆವಾಗಲೇ ಫುಲ್ಲು ಕೆಂಪಗಿತ್ತು, ಇವಾಗ ನೋಡಿ ವೈಟ್ ಕಾಣೋಕ್ಕೆ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ. ಆಮೇಲೆ ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಕೈ ಬಿಡ್ದಂಗೆ ಹಾಗೆ ನಾವು ಸ್ವಲ್ಪ ನೋಡಿಕೊಂಡು ಹುರಿತಾನೆ ಇರಬೇಕು. ನೋಡಿ, ಕಲರ್ ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ಫುಲ್ಲು ಕಲರ್ ಚೇಂಜ್ ಆಗಿದೆ. ಫಸ್ಟು ನಾನು ರವೆನ ತುಪ್ಪದಲ್ಲಿ ಹಾಕ್ಕೊಂಡಾಗ ವೈಟ್ ಕಲರ್ ಇತ್ತು. ಇವಾಗ ಇದಾಗಿದೆ. ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ. ಇವಾಗ ಇದನ್ನು ಗ್ಯಾಸಲ್ಲಿ ಆಫ್ ಮಾಡಿಕೊಂಡು ನಾನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಆವಾಗಲೇ ಹೇಳಿದ್ನಲ್ಲ ನಿಮಗೆ, ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅಂತ. ಬೇರೆಯವರೆಲ್ಲ ಏನು ಮಾಡ್ತಾರೆ ಅಂದರೆ ಬೆಲ್ಲನ ನೀರು ಥರ ಮಾಡಿಕೊಂಡು ರವೆನ ಹುರಿದು ಅದ್ರಲ್ಲಿ ಹಾಕ್ಕೊತಾರೆ. ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ರವೆಗೆ ಮುಳುಗೋ ಅಷ್ಟು ಬಿಸಿನೀರನ್ನ ಹಾಕ್ಕೊಂಡಿದ್ದೀನಿ. ತಣ್ಣೀರನ್ನ ಯೂಸ್ ಮಾಡಬೇಡಿ, ಯಾಕಂದ್ರೆ ಹುರಿದಿರ್ತೀವಲ್ಲ. ಹುರಿದ ತಕ್ಷಣ ನೀವೇನಾದರೂ ತಣ್ಣೀರು ಯೂಸ್ ಮಾಡ್ಕೊಂಡ್ಬಿಟ್ರೆ ಅದು ಫುಲ್ಲು ಒಂಥರ ಕಬ್ಬೇರ್ದಂಗೆ ಅಂತಾರೆ, ಅಂದರೆ ಕುದಿಯಲ್ಲ, ಹಾಗಾಗ್ಬಿಡುತ್ತೆ. ಎಷ್ಟು ಹಾಕೋಬೇಕು ಅಂದರೆ ರವೆ ಮುಳುಗಿ ಮೇಲೆ ಒಂದು ಅರ್ಧ ಇಂಚಷ್ಟು ನೀರಿದ್ದರೆ ಸಾಕು. 1-2 ವಿಸಿಲ್ ಹೊಡೆಸ್ಕೊಳ್ಳೋಣ. ಇವಾಗ ನಿಮಗೆ ತೋರಿಸ್ತೀನಿ ನೋಡಿ. 2 ವಿಸಿಲ್ ಹೊಡೆಸ್ಕೊಂಡ್ಮೇಲೆ ಫುಲ್ ವಿಸಿಲ್ ತಣ್ಣಗಾಗೋವರೆಗೂ ಕುಕ್ಕರ್ನ ಮುಟ್ಟಕ್ಕೆ ಹೋಗಬೇಡಿ. ಫುಲ್ ವಿಸಿಲ್ ತಣ್ಣಗಾದ್ಮೇಲೆ ನೋಡಿ ತೋರಿಸ್ತಾ ಇದ್ದೀನಿ. ಚೂರು ಕೂಡ ತಳ ಅಂಟಿಲ್ಲ ಫ್ರೆಂಡ್ಸ್. ನೋಡಿ, ಒಂದು ಚೂರು ಕೂಡ ತಳ ಹಿಡಿದಿಲ್ಲ. ಪರ್ಫೆಕ್ಟಾಗಿ ನಮ್ಮದು ರವೆ ಬೆಂದಿದೆ. ಇವಾಗ ಇದನ್ನು ಎತ್ತಿಟ್ಕೊಳ್ಳೋಣ ಅಂತೀನಿ. ಕಡಾಯಿಗೆ ಹಾಕೊಂಡ್ಬಿಡೋಣ. ಯಾವ ಕಡಾಯಿಲಿ ನಾವು ಇವಾಗ ಸಜ್ಜಕ ಮಾಡ್ತೀವಲ್ಲ ಆ ಕಡಾಯಿಗೆ ನಾನು ಈ ರವೆನ ಕುದ್ದಿರುವಂಥ ರವೆನ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನು ಮಾಡಬೇಕು ಅಂದರೆ, ಯಾವ ಬಟ್ಲಿಂದ ಅರ್ಧ ಬಟ್ಲಷ್ಟು ರವೆನ ತೊಗೊಂಡಿದ್ನಲ್ಲ ಆ ಬಟ್ಲಿಂದ 1 ಬಟ್ಲಷ್ಟು ಬೆಲ್ಲನ ಚಚ್ಚಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಇದು ಜಾಗ್ರಿ ಪೌಡ್ರ್ ಇದ್ದರೂ ಕೂಡ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಇರೋ ಬೆಲ್ಲನೇ ಚಚ್ಚಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಪೌಡ್ರ್ ಇದ್ದರೂ ಬೆಲ್ಲದ ಪುಡಿ ಇದ್ರೂ ಕೂಡ ಯೂಸ್ ಮಾಡ್ಕೋಬೋದು. ಸ್ವೀಟ್ ನಿಮ್ಮ ಇದ್ರ ತಕ್ಕಂಗೆ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧದಷ್ಟು ರವೆ ಇದ್ದರೆ ಅದರ 1ರಷ್ಟು ನಾನಿಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ. ಯಾಕಂದರೆ ಡಬಲ್ ಬೇಕು ಇಲ್ಲಿ ನಮಗೆ. ಅರ್ಧ ರವೆ ಆದರೆ ಅರ್ಧ ಬಟ್ಲು ರವೆ ಆದರೆ 1 ಪೂರ್ತಿ ಬಟ್ಲು ಬೆಲ್ಲ ಬೇಕು. ಆವಾಗಲೇ ನಮಗೆ ಸ್ವೀಟ್ ಚೆನ್ನಾಗಿರುತ್ತೆ. ಯಾಕಂದರೆ ಸ್ವೀಟ್ ಆಗಿದ್ರೇ ಸ್ವಲ್ಪ ಟೇಸ್ಟಿಯಾಗಿರುತ್ತಲ್ಲ ಫ್ರೆಂಡ್ಸ್. ಹಾಗಾಗಿ ಇವಾಗ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಬೆಲ್ಲ ಮೆಲ್ಟ್ ಆಗೋವರೆಗೂ ತಿರುಗಿಸ್ತಾನೇ ಇರಬೇಕು. ಇಲ್ಲ ಅಂದರೆ ಕೆಳಗಡೆ ತಳ ಹಿಡಿದ್ರೆ ಟೇಸ್ಟ್ ಇರಲ್ಲ ಫ್ರೆಂಡ್ಸ್, ಒಂಥರ ಸೀದೋಗಿರೋ ಥರ ಸ್ಮೆಲ್ ಬರುತ್ತೆ. ಇವಾಗ ನೋಡಿ, ಪರ್ಫೆಕ್ಟಾಗಿ ಬೆಲ್ಲ ಎಲ್ಲ ಮೆಲ್ಟಾಗಿ ನಿಮಗೆ ಕಾಣಿಸ್ತಾ ಇರ್ಬೋದು. ಸ್ಟಿಕ್ಕಿ ಆಗಿದೆ. ಇನ್ನೂ ಸ್ಟಿಕ್ಕಿ ಆಗುತ್ತೆ ಇದು. ಆ ಥರ ಇದ್ರೇ ಚೆಂದ. ನೋಡಿ, ಸ್ವಲ್ಪ ಅಲ್ಲಲ್ಲೇ ಇನ್ನೂ ಬೆಲ್ಲದ ತುಣುಕುಗಳು ಅಲ್ಲಲ್ಲಿದೆ. ಇನ್ನೂ ಒಂದು 5 ನಿಮಿಷ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಮೆಲ್ಟ್ ಆಗಲಿ, ಇನ್ನೂ ಚೆನ್ನಾಗಿ ಸ್ಟಿಕ್ಕಿಯಾಗಿ ಆಗುತ್ತೆ. ಈ ಟೈಮಲ್ಲಿ ಒಂದು ಸ್ವಲ್ಪನೇ 1-2 ಟೀ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕೊಂಬಿಡಿ. ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿನೇ ಯೂಸ್ ಮಾಡಿ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಇದರಲ್ಲಿ, ಹಸಿ ತೆಂಗಿನಕಾಯಿದು. ಇವಾಗ ಇಲ್ಲಿ ನಾನು ಏಲಕ್ಕಿನ ಕ್ರಷ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ಕ್ರಷ್ ಮಾಡ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟಿದೆ ಇದು ಏಲಕ್ಕಿ ಕೂಡ. ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನಾನು ಮೊದಲೇ ರವೆ ಹುರಿದಿರೋದು ಘಮ ಅಂತೂ ಇಡೀ ಮನೆಯೆಲ್ಲ ಬರ್ತಾಯಿತ್ತು, ತುಪ್ಪದಲ್ಲಿ ಹುರಿದಿರೋದ್ರಿಂದ. ಇವಾಗ ಏಲಕ್ಕಿ ಮತ್ತು ತೆಂಗಿನಕಾಯಿನ ಹಾಕೊಂಡ್ಮೇಲಂತೂ ಇನ್ನೂ ಒಳ್ಳೆ ಫ್ಲೇವರ್ ಬಿಡಿ ಫ್ರೆಂಡ್ಸ್, ಇನ್ನೂ ಒಳ್ಳೆ ಘಮ ಬರ್ತಾಯಿದೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ಪ್ರಸಾದಕ್ಕೂ ಮಾಡ್ಕೋಬಹುದು ಫ್ರೆಂಡ್ಸ್. ನಮ್ಮ ಕಡೆ ಎಲ್ಲ ಬಾಣಂತಿರಿಗೆ ಕೊಡ್ತಾರೆ ಇದನ್ನು. ಆದರೆ ಬಾಣಂತಿರಿಗೆ ಕೊಡುವಾಗ ಕೊಬ್ಬರಿ ಎಲ್ಲ ಹಾಕಲ್ಲ, ಒಣಗಿರೋ ಕೊಬ್ಬರಿ ಕೊಡ್ತಾರೆ, ಹಸಿ ಕೊಬ್ಬರಿ ಕೊಡಲ್ಲ. ನಮ್ಮ ಕಡೆ ಬಾಣಂತಿರಿಗೆ ಬೆಳಿಗ್ಗೆ ಎದ್ದ ತಕ್ಷಣ 1 ಪ್ಲೇಟ್ ಇದನ್ನು ಹಾಕಿ ಮೇಲೆ ತುಂಬ ಜಾಸ್ತಿ ತುಪ್ಪ ಎಲ್ಲ ಹಾಕಿ ಕೊಡ್ತಾರೆ. ಇವಾಗ ಒಂದು ಪಿಂಚಷ್ಟು ಸಾಲ್ಟ್ನ ಹಾಕೋತಾ ಇದ್ದೀನಿ. ಯಾಕಂದರೆ ಇಲ್ಲಿ ಸಾಲ್ಟ್ ಹಾಕೊಳ್ಳೋದ್ರಿಂದ ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ 1 ಪಿಂಚಷ್ಟು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. 1 ಚಿಟಿಕೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಬಿಡಿ.
ಇವಾಗ ಎಲ್ಲನೂ ಉಪ್ಪು ಸೇರಿಸ್ಕೊಂಡಾದ್ಮೇಲೆ ಮತ್ತೆ ಒಂದು ಸರ್ತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಎತ್ತಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಫ್ರೆಂಡ್ಸ್. ಆಗಿದೆ ಇದು. ಇವಾಗ ನಾವು ತುಪ್ಪದ ಒಗ್ಗರಣೆ ಕೊಡೋಣ. ಫಸ್ಟ್ ಕ್ಲಾಸ್ ಆಗಿರುವಂಥ ತುಪ್ಪದ ಒಗ್ಗರಣೆ ಕೊಡೋಣ. ಇವಾಗ ನೋಡಿ ತುಪ್ಪ ಮೆಲ್ಟ್ ಆಗಿದೆ. ಒಂದು 5ರಿಂದ 6 ಲವಂಗನ ಹಾಕ್ಕೊಂಡಿದ್ದೀನಿ. ಒಂದು 7-8 ಕ್ಯಾಶು ಹಾಕ್ಕೊಂಡಿದ್ದೀನಿ. ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಒಂಥರ ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದು ಲವಂಗ ಏನಕ್ಕಂದರೆ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ಸಜ್ಜಕದಲ್ಲಿ ಲವಂಗದ ಫ್ಲೇವರು, ಆಮೇಲೆ ಕೇಸರಿ ಬಾತಲ್ಲಿ ತುಂಬ ಇಷ್ಟ ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ಕೆಲವೊಂದು ಕಾಂಬಿನೇಷನ್ ಇರುತ್ತಲ್ಲ, ಅದು ನಿಜವಾಗ್ಲೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಬಿಸಿ ಬಿಸಿ ಆಗಿರುವಂಥ ರೋಸ್ಟ್ ಮಾಡ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನೆಲ್ಲನೂ ನಾವು ಇವಾಗ ಈ ಸಜ್ಜಕಕ್ಕೆ ಹಾಕೊಂಡ್ಬಿಡೋಣ. ನೋಡಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಎಷ್ಟು ಒಳ್ಳೆ ಶೈನಿಂಗ್ ಬರುತ್ತೆ ನೋಡಿ ಫ್ರೆಂಡ್ಸ್. ಎಲ್ಲನೂ ಮಿಕ್ಸ ಮಾಡ್ಕೊಂಡಾದ್ಮೇಲೆ ಇದನ್ನು ನೀವು ಏನಾದರೂ ಸತ್ಯನಾರಾಯಣ ಪೂಜೆ ಆಗಲಿ, ಏನಾದರೂ ಮನೇಲಿ ಪೂಜೆ, ಲಕ್ಷ್ಮೀ ಕೂರಿಸಿದಾಗ, ಏನೇ ಒಂದು ಚಿಕ್ಕ ಪುಟ್ಟ ಪೂಜೆಗಳಾದರೂ ಮದುವೆಯವ್ರಿಗೆ ನೈವೇದ್ಯ ಕೊಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಫ್ರೆಂಡ್ಸ್, ಇವಾಗ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಮಕ್ಳಿಗೆ ಮಾಡಿಕೊಡಿ. ಇದರಿಂದ ತುಂಬ ಶಕ್ತಿ ಕೂಡ ಇರುತ್ತೆ. ನಮ್ಮ ಕಡೆ ಮಕ್ಕಳಿಗೆ ಮಾಡಿಕೊಡ್ತಾರೆ, ಶಕ್ತಿ ಬರುತ್ತೆ ಅಂತ. ನೋಡಿ ಇವಾಗ ಈ ಫ್ರೆಂಡ್ಸು, ನಿಮಗೆ ಕೂಡ ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ತುಂಬ ಈಸಿಯಾಗಿರುವಂಥ ರೆಸಿಪಿ ಇದು. ಜಸ್ಟ್ ಒಂದು 5-6 ನಿಮಿಷದಲ್ಲಿ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಳುವಂಥದ್ದು. ಡಿಫ್ರೆಂಟಾಗಿದೆ. ಟ್ರೈ ಮಾಡಿ ನೀವು ಒಂದು ಸರ್ತಿ. ರೆಸಿಪಿ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.